ಇಲ್ಲಿ ಪತನ ಕೋನ ಮತ್ತು ಪ್ರತಿಫಲಿತ ಕೋನಗಳ ಒಂದು ಪ್ರಯೋಗವನ್ನು ನಾವು ಮಾಡ್ತಾ ಇದ್ದೀವಿ. ಪತನ ಕಿರಣ ಅಂದರೆ ಇನ್ಸಿಡೆಂಟ್ ರೇ, ಪ್ರತಿಫಲಿತ ಕಿರಣ ಮೀನ್ಸ್ ರಿಫ್ಲೆಕ್ಷನ್ ರೇ. ಈ ಪತನ ಕಿರಣಕ್ಕೆ ಪ್ರತಿಫಲಿತ ಕಿರಣವನ್ನು ನಡುವೆ ಒಂದು ಲಂಬವನ್ನು ಎಳೆಯುತ್ತೇವೆ. ಇದು ಒಂದು ಪ್ರಯೋಗದ ಮೂಲಕ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಒಂದು ಸಮತಲ ದರ್ಪಣಕ್ಕೆ ನಾವು ಲೇಸರ್ ಲೈಟನ್ನು ಹಾಕಿದಾಗ ನೋಡಿ, ಇಲ್ಲಿ ಪತನ ಕಿರಣ ಮತ್ತು ಪ್ರತಿಫಲಿತ ಕಿರಣಗಳ ನಡುವೆ ಎಳೆದ ಲಂಬ 90 ಡಿಗ್ರಿ ಆಗಿರುತ್ತದೆ. ಈ ಪತನ ಕಿರಣ ಮತ್ತು ಪ್ರತಿಫಲಿತ ಕಿರಣಗಳ ನಡುವೆ ಐ ಮತ್ತು ಆರ್ ಆ್ಯಂಗಲ್ಗಳನ್ನು ನಾವು ಅಂತ ಹೇಳ್ಬೋದು. ಇಲ್ಲಿ ಪತನ ಕಿರಣ ಇದು, ಆಮೇಲೆ ಪ್ರತಿಫಲಿತ ಕಿರಣ ಎರಡೂ ಸಮವಾಗಿರುತ್ತವೆ ಮತ್ತು ಲಂಬ ಮತ್ತು ಪ್ರತಿಫಲಿತ ಕಿರಣಗಳ ನಡುವಿನ ಕೋನವನ್ನು ಪ್ರತಿಫಲಿತ ಕೋನ ಎಂದು ಹೇಳ್ತೇವೆ. ಪತನ ಕಿರಣ ಮತ್ತು ಲಂಬಗಳ ನಡುವಿನ ಕೋನವನ್ನು ಪತನ ಕೋನ ಅಂತ ಹೇಳ್ಬೋದು. ನಾವು ಯಾವ ಕಡೆ ಈ ಒಂದು ಪತನ ಕಿರಣವನ್ನು ಹಾಯಿಸಿದಾಗ ಅದಕ್ಕೆ ಸಮವಾದಂತಹ ಒಂದು ಪ್ರತಿಫಲಿತ ಕಿರಣವೇ ಬರುತ್ತದೆ. ಮೀನ್ಸ್ ಇನ್ಸಿಡೆಂಟ್ ರೇ ಈಸ್ ಈಕ್ವಲ್ ಟು ದ ರಿಫ್ಲೆಕ್ಷನ್ ರೇ. That is, we have to remember like that. Everywhere I have put on, but this reflection ray is equal to the incident ray. You can see here like that. It is in the first year physics syllabus and as well as in 8th syllabus also.